ನಮ್ ಜೊತೆ ಮ್ಯೂಸಿಕ್ ಕಂಪೋಸರ್ ಹಾಗೆ ಸಿಂಗರ್ ಆಗಿರುವ ವಾಸುಕಿ ವೈಭವ್ ಇದ್ದಾರೆ. ಹಾಯ್ ವಾಸುಕಿ, ಹೇಗಿದ್ದೀರಾ? ಹಲೋ, ನಮಸ್ಕಾರ. ನಿಮಗೆ ಕಾಗದದ ದೋಣಿಯಲ್ಲಿ ಫ್ರಮ್ ಕಿರಿಕ್ ಪಾಟಿನ ಅಥವಾ ಇನ್ನೂ ಬೇಕಾಗಿದೆ ಫ್ರಮ್ ಮುಂದಿನ ನಿಲ್ದಾಣನ? ಎರಡು ನನ್ನ ಟಾಪ್ ಫೇವರೇಟ್ ಸಾಂಗ್ಸ್, ಜನ ಇಷ್ಟಪಟ್ಟಿರೋದು. ಸೊ ಒಂದನ್ನು ಚೂಸ್ ಮಾಡಕ್ ತುಂಬಾ ಕಷ್ಟ ಇದೆ. ಸೊ ಯಾವ್ದು ಮನ್ಸಿಗೆ ತುಂಬಾ ಹತ್ತಿರವಾಗಿರೋ ಸಾಂಗ್ ಅಂತ ಹೇಳಿದ್ರೆ? ಇನ್ನೂ ಬೇಕಾಗಿದೆ ಇಷ್ಟ ಇಲ್ಲ ಅಂದ್ರೆ ಹುಡುಗಿರಿಗೆ ಬೇಜಾರಾಗುತ್ತೆ, ಕಾಗದ ದೋಣಿ ಇಷ್ಟ ಇಲ್ಲ ಅಂದ್ರೆ ಹುಡುಗರಿಗೆ ಬೇಜಾರಾಗುತ್ತೆ. ಸೊ ಎರಡು ಟೂ ಪೀಸಸ್ ಆಫ್ ಮೈ ಹಾರ್ಟ್. ಕರೆಕ್ಟ್. ಓಕೆ, ಇವಾಗ ನಾನು ಕೆಲವೊಂದು ಸಾಂಗ್ಸ್ ಮಧ್ಯದ ಮ್ಯೂಸಿಕ್ ಗಳು ಪ್ಲೇ ಮಾಡ್ತೀನಿ. ಅದ್ ನೀವು ಯಾವ ಸಾಂಗ್ ಅಂತ ಹೇಳ್ಬೇಕು, ಅದು ಮಧ್ಯದಲ್ಲಿ ಇರುತ್ತೆ. ಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು. ಸೊ ಲಾಸ್ಟ್ ಸೆಗ್ಮೆಂಟ್ ಏನಪ್ಪಾ ಅಂದ್ರೆ ಇದು ಡಿಶಿಂಗ್ ಸ್ಟಾರ್ ಅಂತ, ಆಯ್ತಾ? ಸೊ ನಾನು 1 to 15 ನೀವು ಒಂದು ನಂಬರ್ ಹೇಳ್ಬೇಕು. ಸೊ ಅದರಲ್ಲಿ ಕೆಲವು ಡಿಶ್ ಗಳ ಹೆಸರಿದೆ. ಸೊ ನೀವ್ ಆ ಡಿಶ್ ಆದ್ರೆ ಏನ್ ಮಾತಾಡ್ತೀರಾ ಅಂತ ಯು ಹ್ಯಾವ್ ಟು ಟೆಲ್. ಸೊ ಯು ಹ್ಯಾವ್ ಟು ಚೂಸ್ ನಂಬರ್ ಬಿಟ್ವೀನ್ 1 to 10. 5. ಸೊ 5 ಅಲ್ಲಿ ಪೂರಿ ಇದೆ, ಆಯ್ತಾ? ಪೂರಿ. ಸೊ ನೀವು ಪೂರಿ ಆಗಿದ್ರೆ ನೀವೇನ್ ಹೇಳ್ತೀರಾ ಅಂತ ಹೇಳ್ಬೇಕು. ನಾನ್ ಪೂರಿ ಆಗಿದ್ರೆ ಏನ್ ಹೇಳ್ತೀನಿ, ಸ್ವಲ್ಪ ಕಮ್ಮಿ ಕುಡಿಬೇಕು. ಪೂರಿ ಎಣ್ಣೆ ಜಾಸ್ತಿ ಕುಡಿಯುತ್ತಲ್ವಾ, ಸೊ ಸ್ವಲ್ಪ ಕಮ್ಮಿ ಕುಡಿ. ಆಮೇಲೆ ನೀವ್ ಎಲ್ಲಾ ಕಡೆ ಇಡ್ಲಿ ಸಾಂಬಾರ್ ಏನ್ ತಿಂದ್ರು ನನ್ಗೊಂದ್ ಸ್ಪೆಷಲ್ ಸ್ಟೇಟಸ್ ಇರುತ್ತೆ. ಪೂರಿ ಅಂದ್ರೆ ಅದೇನೋ ಒಂಥರ ಬೇರೆ. ಸೊ ಇಡ್ಲಿ ಸಾಂಬಾರ್ ಎಲ್ಲ ರೆಗ್ಯುಲರ್, ಬಟ್ ಪೂರಿ ಅಂದ್ರೆ ಅದಕ್ಕೊಂದೇನೋ ಒಂದು ಶಾಸ್ತ್ರೀಯ ಸ್ಥಾನಮಾನ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲ್ ನಿಮ್ಮ ಫ್ಯಾನ್ಸಿಗೆ ಒಂದು ಇಮೋಜಿನ ಡೆಡಿಕೇಟ್ ಮಾಡ್ತಿದ್ರೆ ಏನ್ ಮಾಡ್ತೀವಿ ನಿಮ್ ಫ್ಯಾನ್ಸಿಗೆ? ಕನ್ನಡಿಗ